ಸ್ವಯಂ ಟೌನ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಕಳೆದ ಹಲವಾರು ತಿಂಗಳುಗಳಿಂದ ಕಾರ್ಕಳ ನಗರದಲ್ಲಿ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ರಸ್ತೆಗಳನ್ನು ಅಗೆಯಲಾಗುತ್ತಿದೆ. ಅಮೃತ್ 2 ಯೋಜನೆಯ ವಿಶೇಷ ಕಾಮಗಾರಿಗಾಗಿ ಈ ರಸ್ತೆಯ ಅಗೆತ ಆಗ್ತಾಯಿದೆ. ಆದರೆ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ಈಗ ಮಳೆಗಾಲ ಆರಂಭ ಆಗಿದೆ. ಮಳೆಗಾಲ ಆರಂಭ ಆದ ಬಳಿಕ ಶಾಲೆಗಳು ಎಲ್ಲವೂ ಓಪನ್ ಆಗಿದೆ. ಶಾಲೆಗಳಿಗೆ ಪ್ರತಿನಿತ್ಯ ಮಕ್ಕಳು ತೆರಳುತ್ತಾರೆ. ಅದರ ಜೊತೆಗೆ ಕೋರ್ಟ್ ಕಚೇರಿಗಳು ಅದಕ್ಕೂ ಕೂಡ ನಿತ್ಯ ಜನ ಹೋಗಲೇಬೇಕು. ಈ ಸಂದರ್ಭದಲ್ಲಿ ನೋಡಿ, ಈಗ ಕಾರ್ಕಳದ ಅನಂತಶಯನದ ರಸ್ತೆ ತಾವು ಗಮನಿಸ್ಬೋದು. ಕಾರ್ಕಳ ಅನಂತಶಯನದ ರಸ್ತೆಯನ್ನು ಸಂಪೂರ್ಣ ಅಗೆದು ಹಾಕಲಾಗಿದೆ. ಈ ಕಾಮಗಾರಿಗಾಗಿ ಅಗೆದು ಹಾಕಲಾಗಿದೆ. ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಇನ್ನೊಂದು ಬಾರಿ, ಅಂದರೆ ಆರಂಭದ ಬಾರಿ ಅಗೆಯಲಾಗಿತ್ತು. ಆಗ ಕೂಡ 1 ವಾರಗಳ ಕಾಲ ಈ ರಸ್ತೆ ಬ್ಲಾಕ್ ಆಗಿತ್ತು. ಈ ಹಾದಿಯಾಗಿ ತೆಳ್ಳಾರು ದುರ್ಗ ಸಂಚರಿಸುವ ಭಾಳಷ್ಟು ವಾಹನಗಳಿವೆ, ಜನರಿದ್ದಾರೆ. ಅವರೆಲ್ಲರಿಗೂ ಕೂಡ ಅನಾನುಕೂಲತೆ ಆಗಿತ್ತು. ಈಗ ಇಲ್ಲಿ ಈ ಕಾಮಗಾರಿ ಇದು ಮುಗಿಯುವ ಹಾಗೆ ಕಾಣ್ತಿಲ್ಲ. ಈಗ ಇದರ ಪರಿಸ್ಥಿತಿ ಏನು ಅಂತ ಕೇಳಿದರೆ, ಇವರು ಕಾಮಗಾರಿ ಹೆಸರಲ್ಲಿ ರಸ್ತೆ ಅಗೀತಾರೆ, ಪೈಪ್ ಹಾಕ್ತಾರೆ. ಅದರ ನಂತರ ಅದಕ್ಕೆ ಡಾಮರೀಕರಣ ಇಲ್ಲ. ಈಗ ಅಂತೂ ಈ ಮಳೆಗಾಲ ಅಂತೂ ಕಾರ್ಕಳದಲ್ಲಿ ಬರೀ ಕೊಚ್ಚೆ ಜೊತೆಗೆ ಕೆಸರು ನೀರು ಇದು ಸಂಚರಿಸುವ ಎಲ್ಲರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತದೆ. ನೋಡಿ, ಈಗ ನಾವು ನಿಮಗೆ ಇಲ್ಲಿಯ ಕಾಮಗಾರಿಯ ಒಂದು ಚಿತ್ರವನ್ನು ತೋರಿಸ್ತೇವೆ. ಈ ರಸ್ತೆ ಕಾರ್ಕಳ ಬಸ್ ಸ್ಟ್ಯಾಂಡ್ನಿಂದ SVT ಕಾಲೇಜು ಮಾರ್ಗವಾಗಿ ಕಲ್ಲೊಟ್ಟೆ ಮಾರ್ಗವಾಗಿ ಬಂಡಿಮಠ ಹೋಗೋ ರಸ್ತೆ. ನೋಡಿ, ಈ ರಸ್ತೆಯ ಕಾಮಗಾರಿ ಇದು ಕೂಡ ಕಳೆದ 2-3 ತಿಂಗಳ ಹಿಂದೆ ಇಲ್ಲಿ ಪೈಪ್ಲೈನ್ ಹಾಕಲಾಗಿತ್ತು. ಆದರೆ ಪೈಪ್ಲೈನ್ ಹಾಕಿದ ನಂತರದ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಎಲ್ಲ ಕಡೆ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ ಇಲ್ಲಿಯ ಕಾಂಟ್ರಾಕ್ಟರ್ಗಳು. ಬಹುಶಃ ಇದರ ಬಗ್ಗೆ ಯಾರು ಆ ಯೋಜನೆ ಇದೆ ಅದರ ಇಲಾಖಾಧಿಕಾರಿಗಳು, ಇಂಜಿನಿಯರ್ಗಳು ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಕಾಣುತ್ತೆ. ಆದರೆ ಅವರು ಗಮನ ಹರಿಸಿದ ಕಾರಣ ಜನರಿಗೆ ಇದು ಈ ರಸ್ತೆಯಲ್ಲಿ ಮಾರಕವಾಗಿ ಪರಿಣಮಿಸಿದೆ. ಈ ರಸ್ತೆಯಲ್ಲಿ ಈಗ ತಾವು ಗಮನಿಸ್ಬೋದು, ಇಲ್ಲಿ ಗುಂಡಿಗಳನ್ನು ನಾವು ತೋರಿಸ್ತೇವೆ. ಈಗ ಈ ರಸ್ತೆಯೇ ಮಳೆ ಬರುವಾಗ, ಜೋರಾಗಿ ಮಳೆ ಬರುವಾಗ ಇದರಲ್ಲಿ ನೀರು ತುಂಬಿರ್ತದೆ. ಈ ವಾಹನಗಳಿಗೆ ಇಲ್ಲಿ ರಸ್ತೆ ಕಾಣುವುದಿಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ವಾಹನ ಅಪಘಾತಗಳು ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಕಾಲೇಜು ವಿದ್ಯಾರ್ಥಿಗಳು, SVT ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಕಾಲೇಜಿಗೆ ತೆರಳುತ್ತಾರೆ. ಅವ್ರ ಮೇಲೆ ಕೂಡ ಇಲ್ಲಿಯ ವಾಹನಗಳು ಕೆಸರು ಎರ್ಚಾಳು ಮಾಡುವಂಥದ್ದು, ಜೊತೆಗೆ ಅವ್ರಿಗೆ ಗೊತ್ತಿಲ್ಲದೆ ಇದರ ಮೇಲೆ ನಡ್ಕೊಂಡು ಹೋಗುವಂಥದ್ದು, ಜೊತೆಗೆ ಒಂದಷ್ಟು ಸಣ್ಣಪುಟ್ಟ ಏನು ಅವಘಡಗಳು ಆಗುವಂಥದ್ದು, ಇದೆಲ್ಲವೂ ಕೂಡ ಇಲ್ಲಿ ಸಂಭವಿಸ್ತಾ ಇದೆ. ಹಾಗಾಗಿ ಇದರ ಯಾರು ಇಂಜಿನಿಯರ್ ಇದ್ದಾರೆ ಅವರು ತಕ್ಷಣ ಇಲ್ಲಿಯ ರಸ್ತೆಯನ್ನು ಸರಿಪಡಿಸಬೇಕು. ಜೊತೆಗೆ ತಾವು ಇಂಜಿನಿಯರ್ಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಎಲ್ಲೋ ಕಾಮಗಾರಿಯ ಭರಾಟೆಯಲ್ಲಿ ಅಥವಾ ಬೇರೇನಾದರೂ ತಮ್ಮ ಏನು ಒಪ್ಪಂದ ಇರ್ಬೋದು, ಗುಟ್ಟು ಇರ್ಬೋದು, ಹಾಗಾಗಿ ತಾವು ಇತ್ತ ಗಮನ ಹರಿಸ್ತಿದ್ದ ಹೇಳೋ ಒಂದು ಗಂಭೀರ ಆರೋಪವನ್ನು ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಏನಿದ್ರೂ ಕೂಡ ತಾವು ತಕ್ಷಣಕ್ಕೆ ಈಗ ರಸ್ತೆಯತ್ತ ಗಮನ ಕೊಡಬೇಕು. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಭಾಳಷ್ಟು ಮಂದಿ ಸಂಚರಿಸ್ತಾರೆ. ಈಗ ನಮ್ಮ ಕಾರ್ಕಳದ ವಿಜಯ ಸಂಪಲ್ಲಿಗರು ಕೂಡ ಈ ರಸ್ತೆಯಲ್ಲಿ ಪ್ರತಿನಿತ್ಯ ದ್ವಿಚಕ್ರ ವಾಹನ, ಚತುಶ್ಚಕ್ರ ವಾಹನಗಳು ಚಲಿಸುವುದು. ಈಗ ಅವರಲ್ಲಿ ಇಲ್ಲಿಯ ಸಮಸ್ಯೆಯ ಬಗ್ಗೆ ವಿವರ ಕೇಳೋಣ. ನಮಸ್ಕಾರ.
ಬಾರಿ ಒಂದು ಸಲ ತೆಳ್ಳಾರ ರಸ್ತೆ ಅಗೆಯಲಾಗಿತ್ತು. ಈಗ ಮತ್ತೊಮ್ಮೆ ಅಗ್ದಿದ್ದಾರೆ. ಈಗ ಅಗ್ದ ನಂತರ ಇದರ ವ್ಯವಸ್ಥೆಗಳು ಸಮರ್ಪಕವಾಗಿ ಇರೋದಿಲ್ಲ, ಯಾಕಂದರೆ ಭಾಳ ಕಡೆ ಇದರ ಸಮಸ್ಯೆ ಇದೆ. ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ? ಇದು ತೆಳ್ಳಾರು ರಸ್ತೆ ಒಂದು ಸರ್ಕಾರಿ ಇದು ಆಸ್ಪತ್ರೆ, ಗಜ್ರಿ ಆಸ್ಪತ್ರೆಗೆ ಹೋಗುವ ರಸ್ತೆ ಇದು. ಈ ರಸ್ತೆ ಆಂಬುಲೆನ್ಸ್ಗಳು, ತುರ್ತು ವಾಹನಗಳು ಬರುವ ರಸ್ತೆ. ಈ ಪಕ್ಕದ ಈ ಕಾಲೇಜು ರೋಡಿಗೆ ಹೋಗುವಂಥ ನೀರಿನ ವ್ಯವಸ್ಥೆಯಲ್ಲಿ ಈ ತೆಳ್ಳಾರು ರಸ್ತೆಯನ್ನು ಪೂರ್ತಿ ಅಗ್ದು ಹಾಕಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಕೆಲಸ ಆಗಲೇಬೇಕು, ಇದು ಜನರಿಗೋಸ್ಕರ ಆಗೋ ಕೆಲಸ. ಈ ಕೆಲಸದಲ್ಲಿ ಒಳ್ಳೆ ಜನರಿಗೆ ಒಂದು ರಸ್ತೆಯನ್ನು ಅಗ್ದ ನಂತರ ಆ ಹೊಂಡವನ್ನು ಮುಚ್ಚುವಂಥದ್ದು ಅಲ್ಲಿ ತೇಪೆ ಹಚ್ಚಿದ್ದಾರೆ. ಆ ತೇಪೆ ಕಾರ್ಯಕ್ರಮ ಮೊನ್ನೆ ಒಂದೇ ಮಳೆಗೆ ಆ ಹೊಂಡಗಳಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ರಸ್ತೆ ಈ ಹೊಂಡ ದಾಟಿ ಮುಂದೆ ಹೋಗುವಾಗ ತೆಳ್ಳಾರು ರಸ್ತೆ, ಗುಡ್ಡೆಂಗಡಿ ಪರಿಸರ, ರಾಘವೇಂದ್ರ ಮಠದ ಹತ್ರ ಹೋಗುವಾಗ ಗೊತ್ತಾಗುತ್ತೆ. ರಸ್ತೆಯಿಂದ ಒಂದು ವಾಹನಗಳು ಸ್ವಲ್ಪ ಕೆಳಗಿಳಿದರೆ ಅಲ್ಲಿ ಗಾಡಿ ಹೂತೋಗ್ತವೆ. ಸಾರ್ವಜನಿಕರಿಗೆ ತುಂಬ ಸಮಸ್ಯೆಗಳಾಗೋದ್ರಿಂದ ಈ ರಸ್ತೆಯನ್ನು ಗುಂಡಿಯನ್ನು ಮುಚ್ಚಿ, ಕೆಲಸ ಆಗಿ ಗುಂಡಿಯನ್ನು ಮುಚ್ಚಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಒಳ್ಳೆಯ ಅನುವು ಮಾಡಿಕೊಡಬೇಕು. ಮತ್ತು ಈ ಕಾಮಗಾರಿ ನಿಧಾನಗತಿ, ಆಮೆಗತಿಯಲ್ಲಿ ಸಾಗುವುದು. ಸುಮಾರು ಒಂದು 2-3 ತಿಂಗಳಿಂದ ಈ ಕಾಮಗಾರಿ ನಡೀತಾ ಉಂಟು. ಇಡೀ ರಸ್ತೆ ಸಾರ್ವಜನಿಕರಿಗೆ ತೊಂದರೆ. ಇದನ್ನು ಒಂದೇ ಸಲಕ್ಕೆ ಕಾಮಗಾರಿ ಇಲ್ಲಿ ಅನಂತಶಯನದಲ್ಲಿ 2 ತಿಂಗಳಿಂದ ಅರ್ಧ ಮಾಡಿಬಿಟ್ಟು ಈಗ ಪುನಃ ಚಾಲು ಮಾಡಿದ್ದಾರೆ. ಇದು ಪೂರ್ತಿಯಾಗಿ ಒಳ್ಳೆ ರಸ್ತೆಯನ್ನು ಜನರಿಗೆ ಹೋಗುವಾಗೆ ಮಾಡಿಕೊಡ್ಬೇಕಂತೇಳಿ ಕಾರ್ಕಳ ಪುರಸಭೆಗೆ ನಾವು ಆಗ್ರಹ ಮಾಡ್ತಿದ್ದೇವೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.